ಕಥೆ ಕೇಳೋಣ. ಆದ್ರೆ ಹೇಗೆ? ಇಲ್ಲಿವರೆಗೂ ಹೇಗೆ ಕೇಳಿದ್ವೋ ಹಾಗೆ. ಇಲ್ಲ ಇಲ್ಲ ಗೆಳೆಯ, ಅಮ್ಮ ಬರೋದಕ್ಕೆ ಬಿಡೋದೇ ಇಲ್ಲ. ನಾವು ಬಂದ್ರೆ ಅಮ್ಮ ಸಿಟ್ ಮಾಡ್ಕೊಳ್ತಾರೆ. ಅಮ್ಮ ಸಿಟ್ ಮಾಡ್ಕೊಳ್ಳೋದಿಲ್ಲ. ಹಾ, ಮೊದಲು ಬೇಡ ಅಂತಾನೆ ಅಂತಾರೆ. ಸ್ವಲ್ಪ ಹೊತ್ತಿನ ನಂತರ ಅವರೇ ಅನುಮತಿ ಕೊಟ್ಟೇ ಕೊಡ್ತಾರೆ. ಮೂರ್ಖ, ಯಾರೋ ನಮ್ಮ ಹಿಂದೆ ಬರ್ತಾನೆ ಇದ್ದಾರೆ. ಹೌದು ಗೆಳೆಯ, ಹೆಜ್ಜೆ ಸದ್ ಕೇಳ್ತಾ ಇದೆ. ಯಾರಾಗಿರ್ಬಹುದು? ನೀವಿಬ್ರು ಇಲ್ಲಿ? ಈ ಹುಲಿ ಮರಿಗಳು ನಿನಗೆ ಪರಿಚಯ ಇದೆಯಾ? ಹಾ, ಇವರಿಬ್ರು ಗೊತ್ತು ನನಗೆ. ಇವರ ಅಮ್ಮಂಗೆ ನಾನು ಕಷ್ಟದಿಂದ ಮುಕ್ತಿ ಕೊಟ್ಟಿದ್ದೆ. ನೀವು ಚಿಂತೆ ಮಾಡಬೇಡಿ, ನಿಮ್ಮ ಮಕ್ಕಳಿಗೆ ನಾನು ಏನೂ ಆಗೋಗಿ ಬಿಡೋದಿಲ್ಲ. ಪಶುಪತಿನಾಥನೇ ನನ್ನ ಮಕ್ಕಳ ಜವಾಬ್ದಾರಿ ತಗೊಂಡ್ಮೇಲೆ ನನಗೆ ಈ ಶರೀರದಿಂದ ಮುಕ್ತಿ ಕೊಡಿ ಪ್ರಭು. ನನಗೆ ಮೋಕ್ಷ ಪ್ರದಾನ ಮಾಡಿ ಪ್ರಭು. ಕ್ಷೇತ್ರ ನನ್ನ ಅಮ್ಮಂದು, ಅವರ ಗುರುಕುಲದ್ದು. ನೀವಿಬ್ರು ಇಲ್ಲಿ ಸುರಕ್ಷಿತವಾಗಿರ್ತೀರಾ. ನೀವಿಬ್ರು ಇಲ್ಲಿಗೆ ಯಾಕೆ ಬಂದ್ರಿ? ಮೂರ್ಖ, ಇವೆರಡು ನಮ್ಮ ಜೊತೆ ಆಟ ಆಡೋಕೆ ಬಂದಿದೆ. ಬಾ, ಇವರಿಬ್ಬರ ಜೊತೆ ಆಟ ಆಡೋಣ. ಬಾ ಬಾ, ಹೋಗಾಡೋಣ. ದೇವಿ ಅನಸೂಯ, ನಾನು ನಿಮ್ಮ ಮಗನ್ನ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇಲ್ಲ. ಬದಲಿಗೆ ಜಗತ್ತಿನ ಕಲ್ಯಾಣಕ್ಕಾಗಿ ಅವರ ನೆನಪನ್ನ ಮತ್ತೆ ತರೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದನ್ನ ನೀವು ಮರಿಬೇಡಿ, ಶಿವನ ಮೇಲೆ ನಿಮ್ಮ ಅಧಿಕಾರ, ಶಿವನ ಕೃಪೆ ನಾನು ಮಾಡಿದ ತಪ್ಪಿಂದ ಆಗಿರೋದು. ನಾನು ನಿರ್ವಾಣ ಭಿಕ್ಷೆನ ಕೇಳೋಕ್ ಹೇಳ್ದೆ ಇದ್ದಿದ್ರೆ ನಿಮ್ಗೆ ಈ ಅಧಿಕಾರ ಯಾವತ್ತೂ ಸಿಕ್ತಿರ್ಲಿಲ್ಲ. ಒಬ್ಬ ಹೆಣ್ಣಾಗಿ ಹೆಣ್ಣಿಗೆ ಮಾಡಿದ ಅವಮಾನಕ್ಕೆ ಸಿಕ್ಕ ಶಿಕ್ಷೆ ಇದು. ಶಿವನ ಶಿವೆಗೆ, ಶಿವನನ್ನ ಮಾತಾಡ್ಸೋದಕ್ಕೂ ಮತ್ತೊಬ್ಬರ ಅನುಮತಿಯ ಅವಶ್ಯಕತೆ ಇದೆ. ಈಗ ನನ್ನ ಮಗ ಆಗೋದು ಶಿವನ ಇಚ್ಛೆನೂ ಆಗಿರಬಹುದು. ನಾನು ಮಾಡಿದ ತಪಸ್ಸಿನ ಫಲಾನೂ ಆಗಿರಬಹುದು. ಯಾಕಂದ್ರೆ ಇದೆಲ್ಲ ಘಟನೆ ನನ್ನ ತಪಸ್ಸಿನ ನಂತರ ಆಗಿದ್ದು. ನಾವು ಭೋಜನ ಮಾಡೋದು ನೀವು ನಿರ್ವಾಣ ಭಿಕ್ಷೆ ಕೊಟ್ಟಾಗ ಮಾತ್ರ. ಒಂದು ವೇಳೆ ನನ್ನ ಮನಸ್ಸು ಧರ್ಮ ಮತ್ತು ಕರ್ಮಗಳಿಂದ ಪತಿವ್ರತೆ ಆಗಿದ್ರೆ ನೀವು ತ್ರಿಮೂರ್ತಿಗಳು ನವಜಾತ ಶಿಶುಗಳಾಗಿ ಹೋಗಿ. ನಿರ್ವಾಣ ಭಿಕ್ಷೆಯ ಪ್ರಸ್ತಾಪದಿಂದ ಶುರು ಮಾಡಿ ತ್ರಿಮೂರ್ತಿಗಳು ನನ್ನ ಮಕ್ಕಳಾದ ಆ ಘಟನೆ ಇದೆಯಲ್ಲ ದೇವಿ ಪಾರ್ವತಿ, ನಾವು ಕಾರಣ ಅಲ್ಲ, ಕೇವಲ ನಿಮಿತ್ತ ಅಷ್ಟೇ. ಈ
ಈಶ್ವರ ಪ್ರತಿ ಘಟನೆಗೂ ಒಬ್ರಲ್ಲ ಒಬ್ರನ್ನ ಮಾಧ್ಯಮ ಮಾಡ್ಕೋತಾರೆ. ಈ ಘಟನೆಗೆ ಅವರು ನಿಮ್ಮನ್ನ ಆಯ್ಕೆ ಮಾಡಿದ್ರು. ಈಗ ಶಿವ ನನ್ನನ್ನ ತನ್ನ ತಾಯಿಯನ್ನಾಗಿ ಮಾಡಿಕೊಂಡಾಗ ನಾನು ಕೇವಲ ಆ ಕೆಲಸದ ಜವಾಬ್ದಾರಿನ ನಿರ್ವಹಣೆ ಮಾಡ್ತಾ ಇದ್ದೀನಷ್ಟೇ. ಅದಕ್ಕಾಗಿ ತಾಯಿಯಾಗಿರುವ ನನ್ನ ಈ ಅಧಿಕಾರನ ಗೌರವಿಸಿ ನಾನು ಶಿವನಿಗೆ ನಿಮ್ಮನ್ನ ಭೇಟಿಯಾಗೋದಕ್ಕೆ ಬಿಡೋದಿಲ್ಲ. ತಡ ಆಯ್ತು. ದೇವಾ, ನಾರಾಯಣ, ಹೇಳಿ ಅಮ್ಮ, ಹೇಳಿ ಅಮ್ಮ. ಶಿವ ಮತ್ತೆ ಮೂರ್ಖ ಎಲ್ಲಿ? ಗೊತ್ತಿಲ್ಲ ಅಮ್ಮ, ಅವರಿಬ್ರು ಮನೆಗ್ ಬಂದಿಲ್ಲ. ಇಷ್ಟು ಹೊತ್ತಾದ್ರೂ ಮನೆಗೆ ಬರ್ಲಿಲ್ವಾ? ಇಲ್ಲ ಅಮ್ಮ, ನಾವ್ ಅನ್ಕೊಂಡಿದ್ವಿ ಅವರು ನಿಮ್ ಜೊತೆನೇ ಇದ್ದಾರೆ ಅಂತ. ಇಲ್ಲ, ನಾನು ಅವರನ್ನ ಆಗ್ಲೇ ಕಳಿಸಿದ್ದೆ. ಎಲ್ಲ ಹೋಗಿರ್ಬೋದು. ಸಮಾಧಾನವಾಗಿರಿ. ಶಿವನನ್ನ ಕಟ್ಟಾಕೋ ನಿರಂತರ ಪ್ರಯತ್ನದಲ್ಲಿ ಒಂದು ವೇಳೆ ಶಿವ ನಿಮ್ಮ ನಿಯಂತ್ರಣಕ್ಕೆ ಸಿಗದೆ ಹೋಗ್ಬೋದೇನೋ ಅಂತ. ಸಾಧ್ಯ ಇಲ್ಲ ದೇವಿ ಪಾರ್ವತಿ. ನನ್ನ ಶಿವ ಮರಳು ಅಲ್ಲ, ಸಮಯನೂ ಅಲ್ಲ, ಕೈಯಿಂದ ಜಾರ್ ಹೋಗೋದಿಕ್ಕೆ. ಅವನು ಖಂಡಿತ ಧ್ಯಾನಶಿಲೆ ಹತ್ರ ಹೋಗಿರ್ತಾನೆ. ನಾರಾಯಣ. ಹಾ ಅಮ್ಮ. ಶಿವ ಧ್ಯಾನಶಿಲೆ ಹತ್ರ ಇರ್ತಾನೆ, ಕರ್ಕೊಂಡ್ ಬಾ. ಅವನಿಗೆ ಹೇಳು ಅಮ್ಮ ಕರಿತಿದ್ದೀನಿ ಅಂತ. ಆಮೇಲೆ ನಾವೆಲ್ಲ ಒಟ್ಟಿಗೆ ಕೂತು ಊಟ ಮಾಡೋಣ. ಸರಿ ಅಮ್ಮ. ಏನಾಯ್ತು ಮೂರ್ಖ? ಹುಲಿ ಮರಿ ಸಿಗ್ಲಿಲ್ವಾ? ಮರಿಗಳು ಸಿಗ್ಲಿಲ್ಲ, ಅವು ಹಿಂದಕ್ಕೆ ಹೋಗಿರ್ಬೇಕು. ಇಲ್ಲ ಮೂರ್ಖ, ಅವರು ನಮ್ಮ ಜೊತೆ ಆಟ ಆಡೋಕ್ ಬಂದಿದ್ದು. ಆಟ ಆಡದೆ ಹೋಗೋದಿಲ್ಲ. ಆದ್ರೆ ಕಾಣಿಸ್ತಾನೆ ಇಲ್ವಲ್ಲ. ನನಗೆ ಅವ್ರ ಕೂಗೋ ಸದ್ ಕೇಳಿಸ್ತಾ ಇತ್ತು. ಆ ಕೂಗು ಅವರು ಕಷ್ಟದಲ್ಲಿರೋ ಹಾಗೆ ಕೇಳಿಸ್ತಾ ಇತ್ತು ಮೂರ್ಖ. ನಾವು ಹೋಗಿ ಅವ್ರನ್ನ ಹುಡುಕ್ಬೇಕು. ಗೆಳೆಯ, ನೀನು ಮನ್ಸಿನ ಶಕ್ತಿಯಿಂದ ದೂರದ ಘಟನೆಗಳನ್ನ ನೋಡ್ತೀಯಾ? ನೀನು ಒಳಗಿನ ಕಣ್ಣಿಂದ ಈಗಲೂ ನೋಡು ಎಲ್ಲಿದೆ ಅಂತ. ಅವ್ರ ಸಂಬಂಧಪಟ್ಟಾಗೆ ಯಾವ ವಿಷಯನೂ ಗೊತ್ತಾಗ್ತಾ ಇಲ್ಲ ಮೂರ್ಖ. ಮತ್ತೀಗ? ನೀನು ಚಿಂತೆ ಮಾಡಬೇಡ ಮೂರ್ಖ, ನಾವು ಮರಿಗಳನ್ನ ಹುಡ್ಕೋಣ. ನೀನು ಆ ಕಡೆ ನೋಡು, ನಾನು ಈ ಕಡೆ ನೋಡ್ತೀನಿ. ಸರಿ ಗೆಳೆಯ. ಹುಲಿ ಮರಿ, ಹುಲಿ ಮರಿ. ಸಹೋದರ, ಸಹೋದರ ಶಿವ, ಎಲ್ಲಿದ್ಯಾ ಸಹೋದರ? ಎಲ್ಲಿದ್ಯಾ ಶಿವ? ಶಿವ ಇಲ್ಲೆಲ್ಲೂ ಕಾಣಿಸ್ತಿಲ್ವಲ್ಲ. ಅವನು ಎಲ್ಲಿ ಹೋಗಿರ್ಬೋದು? ಹುಲಿ ಮರಿ, ಹುಲಿ ಮರಿ.
ಆಶ್ಚರ್ಯ. ಇದು ಹುಲಿ ಮರಿಗಳ್ದೆ ಅಲ್ವಾ? ವಿಚಿತ್ರವಾಗಿದೆ ಈ ಮರ. ಮರದೊಳಗಡೆ ಬಾಗ್ಲ ನೋಡ್ಬೇಕು. ಗೆಳೆಯ ಶಿವ, ಬೇಗ ಇಲ್ ಬಾ, ಇಲ್ಲೇನೋ ವಿಚಿತ್ರ ಇದೆ. ಶಿವ, ಶಿವ, ಎಲ್ಲಿದ್ಯಾ ನೀನು? ಶಿವ, ಮೂರ್ಖ, ಮೂರ್ಖ. ಆಶ್ಚರ್ಯವಾಗಿದೆ. ನಾನು ಧ್ಯಾನದಲ್ಲೂ ಮೂರ್ಖನ ನೋಡೋಕ್ಕಾಗ್ತಿಲ್ಲ. ಎಲ್ಲಿ ಹೋದ ಮೂರ್ಖ? ಶಿವ, ಶಿವ, ಎಲ್ಲಿದ್ಯಾ? ಈ ಮರದಲ್ಲಿ ಎಂತ ಬೆಳಕು? ಹುಲಿ ಮರಿ ಮತ್ತೆ ಮೂರ್ಖ ಇದ್ರೊಳಗಡೆ ಹೋಗಿರ್ಬೋದು ಅನ್ಸುತ್ತೆ. ನಾನು ಹೋಗಿ ನೋಡಲೇಬೇಕು. ಶಿವ, 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 ಎಲ್ಲಿದ್ಯಾ ನೀನು? ಎಂತ ನಿರ್ಜನ ಜಾಗಕ್ಕೆ ಬಂದಿದ್ದೀನಿ. ಇಲ್ಲಂತೂ ಯಾರೂ ಕಾಣಿಸ್ತಾನೆ ಇಲ್ಲ. ಹುಲಿ ಮರಿನೂ ಇಲ್ಲ, ಮೂರ್ಖನೂ ಇಲ್ಲ. ಎಲ್ಲಿಗೆ ಹೋದ್ರು ಇವರಿಬ್ರು? ಇದೇನಿದು? ಯಾವುದೋ ಒಂದು ಕಲ್ಲು ಹಿಂದೆ ಮೂರ್ಖ ಬಚ್ಚಿಟ್ಕೊಂಡಿರೋ ಹಾಗಿದೆ. ಹೊರಗಡೆ ಗೊತ್ತಾಗ್ತಿರ್ಲಿಲ್ಲ. ಹೀಗ್ಯಾಕಾಯ್ತು? ಇದ್ಯಾವುದಾದ್ರೂ ಬೇರೆ ಲೋಕನ? ಇದ್ರ ಕಾರಣದಿಂದ ನನಗೆ ಅಲ್ಲಿಂದ ಇಲ್ಲಿ ಘಟನೆ ಗೊತ್ತಾಗ್ತಿಲ್ವಾ? ಮೂರ್ಖ, ನೀನು ಇಲ್ಲಿಯಾಗಿ ಬಚ್ಚಿಟ್ಕೊಂಡಿದ್ಯಾ? ನೀನು ಬಚ್ಚಿಟ್ಕೋ. ಯಾಕೆ? ಇಲ್ಲಿ ಭಯಂಕರವಾದ ರಾಕ್ಷಸ ಇದ್ದಾನೆ. ನೋಡು ನೋಡು, ಅಲ್ಲಿ ನೋಡು. ಇಲ್ಲಿ ಕೇವಲ ರಾಕ್ಷಸರಿದ್ದಾರೆ ಗೆಳೆಯ. ಎಲ್ಲ ಪ್ರಾಣಿಗಳನ್ನ ತಗೊಂಡು ಆ ಕಡೆಗೆ ಹೋಗ್ತಾ ಇದ್ದಾರೆ. ನಾನು ಆ ಹುಲಿ ಮರಿಗಳನ್ನ ಹುಡುಕ್ಬೇಕು ಮೂರ್ಖ.
ಗೊತ್ತಾಯ್ತು ಗೆಳೆಯ? ಹುಲಿ ಮರಿಯ ಸಂಕೇತ ನನಗೆ ಆ ಕಡೆಯಿಂದ ಬರ್ತಾ ಇದೆ ಮೂರ್ಖ. ಇಲ್ಲಿಂದ ನಿನಗೆ ಹೇಗ್ ಗೊತ್ತಾಯ್ತು ಗೆಳೆಯ? ಯಾಕಂದ್ರೆ ಅವೆಲ್ಲಿದೆಯೋ ಅಲ್ಲೇ ನಾವು ಇರೋದು, ಪಾತಾಳ ಲೋಕದಲ್ಲಿ. ಹಾಗಾಗಿ ನಮಗೆ ಭೂಲೋಕದಿಂದ ಇಲ್ಲಿಗೆ ಸಂಕೇತ ಸಿಗ್ತಾ ಇರಲಿಲ್ಲ ಮೂರ್ಖ. ನಡಿ, ಈ ರಾಕ್ಷಸನ ಹಿಂದೆ ಹೋಗೋಣ. ಹೋಗಿ ಅವ್ರ ಆಚಾರ ವಿಚಾರನ ತಿಳ್ಕೊಳ್ಳೋಣ. ಯಾರ ಕಾಯ್ತಾ ಇದ್ದೆ ದೇವಿ? ನೀನೇನೋ ಚಿಂತೆಯಲ್ಲಿರೋ ಹಾಗೆ ಕಾಣಿಸ್ತಾ ಇದೆ. ಅಮ್ಮ, ಅಮ್ಮ, ಏನಾಯ್ತು ನಾರಾಯಣ? ನೀನ್ ಎಲ್ಲಿಗೆ ಹೋಗಿ ಬರ್ತಾ ಇದ್ದೀಯಾ? ನಾನು ಸಹೋದರ ಶಿವ ಮತ್ತೆ ಮೂರ್ಖನ ಹುಡ್ಕಕ್ ಹೋಗಿದ್ದೆ. ಅಮ್ಮ, ನಿಮಗ್ ಗೊತ್ತಾ, ನಾನು ಅವನ್ನ ಎಲ್ಲ ಕಡೆನೂ ಹುಡುಕ್ದೆ, ಆದ್ರೆ ಅವ್ನು ನನಗೆ ಎಲ್ಲೂ ಕಾಣಿಸಿಲ್ಲ. ನೀನ್ ಒಳಗಡೆ ಹೋಗು, ದೇವನ್ ಜೊತೆನೆ ಕೂತಿರೋ. ಸರಿ ಅಮ್ಮ. ಎಲ್ಲಿ ಹೋಗಿರಬಹುದು? ನೀನು ಮತ್ತೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ದೇವಿ. ನಿನ್ನ ಮಗನ ಸ್ವಭಾವದ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ಲ. ಗಾಳಿ ಹಾಗೆ ಸ್ವತಂತ್ರ, ಆಕಾಶದ ಹಾಗೆ ಬೇಲಿ ಇಲ್ಲದೆ ಇರೋಂಥವನವನು. ಪ್ರಕೃತಿಯ ಸಾನ್ನಿಧ್ಯದಲ್ಲಿರೋದಕ್ಕೆ ಸದಾ ಇಷ್ಟಪಡ್ತಾನೆ ನಮ್ಮ ಶಿವ. ಅಲ್ಲೇ ಎಲ್ಲೋ ಇರ್ತಾನೆ ದೇವಿ. ಇದೇ ವಿಷಯಕ್ಕೆ ಭಯ ಆಗ್ತಾ ಇರೋದು ಋಷಿವರ್ಯ. ನಿಮಗ್ ಗೊತ್ತಾ ದೇವಿ ಪಾರ್ವತಿ ಏನ್ ಹೇಳಿದ್ರು ನನಗೆ ಅಂತ? ಏನ್ ಹೇಳಿದ್ರು ದೇವಿ? ಅವ್ರು ನನಗೆ ಹೇಳಿದ್ರು, ನಾನು ಇನ್ನೊಂದ್ಸಲ ಶಿವನನ್ನ ಹಿಡಿದಿಡೋ ಪ್ರಯತ್ನ ಮಾಡಿದ್ರೆ ಅವನು ನನ್ನ ಕೈಯಿಂದ ಜಾರ್ ಹೋಗ್ತಾನಂತೆ, ಮರಳಿನ ಹಾಗೆ. ಅವ್ರಿಗೆ ಗೊತ್ತಾಗ್ತಿಲ್ಲ ಋಷಿವರ್ಯ, ಶಿವನ ಮಹತ್ವ ಆಗ್ಲಿ, ಜೊತೆಗೆ ಮಾತೃತ್ವದ ಶಕ್ತಿ ಆಗ್ಲಿ. ಆದ್ರೆ ಶಿವ ಯಾಕಿನ್ನೂ ಬಂದಿಲ್ಲ? ದೇವಿ, ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಇರಿ, ಧ್ಯಾನ ಮಾಡಿ. ಒಂದು ವಿಷಯನ ನೀವು ಮನಸ್ಸಲ್ಲಿ ಸದಾ ಇಟ್ಕೊಂಡಿರ್ಬೇಕು. ಅವನು ಶಿವ, ನಿಮ್ಮ ಮಗ ಮಹಾಶಕ್ತಿವಂತ ದೇವಿ. ಬಂದು ಬಿಡ್ತಾನೆ. ಉತ್ಸಾಹದಲ್ಲಿ ಇಲ್ಲಿಗೆ ಬಂದು ನಾವು ದೊಡ್ಡ ತಪ್ಪು ಮಾಡಿದ್ವಿ ಅನ್ಸತ್ತೆ. ಅಮ್ಮಂಗೆ ನಮ್ ಚಿಂತೆ ಆಗ್ತಿರ್ಬೋದು ಗೆಳೆಯ. ಹೌದು, ಅಮ್ಮನಿಗೆ ಚಿಂತೆ ಅಂತೂ ಖಂಡಿತ ಆಗ್ತಿರುತ್ತೆ. ಮತ್ತೆ ನಡಿ, ಮನೆಗೆ ಹೋಗೋಣ. ಹುಲಿ ಮರಿನ ಇಲ್ಲಿಂದ ರಕ್ಷಣೆ ಮಾಡದೆ ನಾವು ಹೋಗೋಕ್ಕಾಗೋದಿಲ್ಲ. ಒಂದ್ ಕೆಲಸ ಮಾಡು ಗೆಳೆಯ, ನೀನು ಅಮ್ಮಂಗೆ ಮನ್ಸಿನ ಸಂದೇಶ ಕಳಿಸಿ ವಿಷಯ ಏನು ಅಂತ ತಿಳಿಸು. ಅವ್ರಿಗೆ ಚಿಂತೆ ಆಗ್ದಿರೋ ಹಾಗೆ ಮಾಡು. ಸತ್ಯ ಹೇಳ್ತಿದ್ಯಾ ಮೂರ್ಖ? ಪ್ರಯತ್ನ ಮಾಡ್ತೀನಿ ಸಂದೇಶ ಕಳ್ಸೋದಿಕ್ಕೆ. ಕಳಿಸ್ದ್ಯಾ ಸಂದೇಶನ? ಅಮ್ಮನ ಸಂಪರ್ಕ ಮಾಡೋಕ್ಕಾಗ್ತಾ ಇಲ್ಲ ಮೂರ್ಖ. ಯಾಕೆ? ಲೋಕ ಬೇರೆಯಾಗಿರೋ ಕಾರಣದಿಂದ. ಮತ್ತೀಗ ಅಮ್ಮನಿಗೆ ಸಂದೇಶ ಕಳ್ಸೋಕ್ಕಾಗೋದು ಇಲ್ಲಿಂದ ಹೊರಗಡೆ ಹೋದಾಗ ಮಾತ್ರ. ನಡಿ, ಈ ರಾಕ್ಷಸನ ಹಿಂದೆ ಹೋಗೋಣ. ಬಾ ಮೂರ್ಖ.